ಹಾರ್ಮುಜ್ ಜಲಸಂಧಿ ಸಂಪೂರ್ಣವಾಗಿ ಮುಕ್ತ ಎಂದ ಇರಾನ್. ಈಗಾಗಲೇ ಲೆಬನಾನ್ ಮೇಲೆ ದಾಳಿಯನ್ನು ನಡೆಸ್ತಾ ಇದ್ದಂತ ಇಸ್ರೇಲ್ ಬಟ್ ಒಂದಿಷ್ಟು ಒಪ್ಪಂದಗಳನ್ನ ಹಾಕಿತ್ತು ಇರಾನ್. ಲೆಬನಾನ್ ಮೇಲೆ ಇಸ್ರೇಲ್ ದಾಳಿಯನ್ನು ನಿಲ್ಲಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಲೆಬನಾನ್ ಮೇಲೆ ಇಸ್ರೇಲ್ ದಾಳಿಯನ್ನು ನಿಲ್ಲಿಸಿದೆ. ಹಾರ್ಮುಜ್ ಓಪನ್ ಆಗಿದೆ. ಇಸ್ರೇಲ್ ಲೆಬನಾನ್ ಯುದ್ಧ ವಿರಾಮ ಅಂತ್ಯದವರೆಗೆ ತೆರವು ಚಾಲ್ತಿ. ಸದ್ಯ ಲೆಬನಾನ್ ಮೇಲೆ 10 ದಿನದ ಯುದ್ಧ ವಿರಾಮ ಘೋಷಿಸಿರೋ ಇಸ್ರೇಲ್, ಅದಕ್ಕಾಗಿ ಹಾರ್ಮುಜ್ ಜಲಸಂಧಿ ಮುಕ್ತ ಮಾಡಿರುವಂತಹ ಇರಾನ್. ಹಾರ್ಮುಜ್ ಜಲಸಂಧಿ ಸಂಪೂರ್ಣ ಮುಕ್ತ ಎಂದ ಇರಾನ್. ಲೆಬನಾನ್ ಮೇಲೆ ದಾಳಿ ನಿಲ್ಲಿಸಿದ ಇಸ್ರೇಲ್, ಹಾರ್ಮುಜ್ ಓಪನ್ ಆಗಿದೆ. ಒಂದ್ ರೀತಿಯಲ್ಲಿ ಈ ಯುದ್ಧ ಹೇಗಾಗ್ತಿದೆ ಅಂದ್ರೆ ಚಿಕ್ಕ ಮಕ್ಕಳ ಆಟ ಆಗ್ಬಿಟ್ಟಿದೆ. ಅಮೆರಿಕ, ಇಸ್ರೇಲ್, ಇರಾನ್ ಯುದ್ಧಗಳು, ಇವರ ಡಿಸಿಷನ್ಸ್ಗಳು. ಬಟ್ ಅಮೆರಿಕ ಶಾಂತಿ ಸಭೆಯನ್ನ ಮಾಡೋಕೆ ಹೋದಂತ ಸಂದರ್ಭದಲ್ಲಿ ಇರಾನ್ ಹೇಳುತ್ತೆ ಲೆಬನಾನ್ ಮೇಲೆ ಇಸ್ರೇಲ್ ದಾಳಿ ನಡೆಸ್ತಾ ಇದೆ, ಅದು ನಿಲ್ಲಬೇಕು, ಅದು ನಿಂತರೆ ಮಾತ್ರ ಹಾರ್ಮುಜ್ ಅಲ್ಲಿ ನಾವು ಓಪನ್ ಮಾಡಿಕೊಡ್ತೀವಿ ಹಾರ್ಮುಜ್ ಜಲಸಂಧಿಯನ್ನ, ಇಲ್ಲ ಅಂತ ಅಂದ್ರೆ ಮತ್ತೆ ಅದನ್ನ ನಮ್ಮ ಹಿಡಿತಕ್ಕೆ ತೆಗೆದುಕೊಂಡು ಸಂಪೂರ್ಣವಾಗಿ ಕ್ಲೋಸ್ ಮಾಡಿಬಿಡ್ತೀವಿ ಅಂತ. ಅದೇ ರೀತಿ ಆಗುತ್ತೆ. ಇದೀಗ 10 ದಿನದವರೆಗೆ ಯುದ್ಧಕ್ಕೆ ವಿರಾಮವನ್ನ ಕೊಟ್ಟಿದೆ ಇಸ್ರೇಲ್. 10 ದಿನದಲ್ಲಿ ಏನಾಗಬಹುದು? ಹಾಗಾದ್ರೆ ಮಾತುಕತೆ ಆಗುತ್ತಾ? ಶಾಂತಿ ಸಭೆ ಏನಾದ್ರೂ ನಡೆಸಲಾಗುತ್ತಾ? ಇಸ್ರೇಲ್ ಈಗಾಗಲೇ ಲೆಬನಾನ್ ಮೇಲೆ ಈ ದಾಳಿಯನ್ನ ನಿಲ್ಲಿಸಿದೆ. ಬಟ್ ಇಸ್ರೇಲ್ ಮಾಡಿರುವಂತಹ ದಾಳಿಗೆ ಲೆಬನಾನ್ ನಲ್ಲಿ ಆದಂತ ನಷ್ಟ ಎಷ್ಟು ಮಟ್ಟಿಗೆ ಆಗಿರ್ಬೋದು ಯೋಚನೆ ಮಾಡಿ. ಸಂಪೂರ್ಣವಾಗಿ ಲೆಬನಾನ್ ಅನ್ನ ನಾಶ ಮಾಡಲೇಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಂಪೂರ್ಣ ಸ್ಮಶಾನದ ರೀತಿಯಲ್ಲಿ ಆಗಿದೆ ಲೆಬನಾನ್ ದೇಶ. ಹಿಜ್ಬುಲ್ಲಾ ಭಯೋತ್ಪಾದಕರನ್ನ ಸಂಪೂರ್ಣವಾಗಿ ಮುಗಿಸ್ಬಿಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇಸ್ರೇಲ್ ದಾಳಿಯನ್ನು ನಡೆಸಿರುವಂಥದ್ದು ಲೆಬನಾನ್ ಮೇಲೆ. ಹಿಜ್ಬುಲ್ಲಾ ನೆಲೆಗಳಿದ್ದಾವೆ, ರಕ್ಕಸರಲ್ಲಿದ್ದಾರೆ, ಅವರಿಗೆ ನೆಲೆ ಕೊಟ್ಟಿದೆ ಲೆಬನಾನ್ನಲ್ಲಿ. ಹಾಗಾಗಿ ಸಂಪೂರ್ಣವಾಗಿ ಮುಗಿಸ್ಬಿಡಬೇಕು ಹಿಜ್ಬುಲ್ಲಾ ರಕ್ಕಸರನ್ನ ಅನ್ನುವಂಥ ನಿಟ್ಟಿನಲ್ಲಿ ಇಸ್ರೇಲ್ ಲೆಬನಾನ್ ಮೇಲೆ ಸತತವಾದಂಥ ದಾಳಿಯನ್ನು ನಡೆಸಿತು. ಅಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಯುದ್ಧವನ್ನ ನಿಲ್ಲಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಶಾಂತಿ ಸಭೆಗೆ ಮುಂದಾಗಿರ್ತಾರೆ. ಬಟ್ ಇಲ್ಲಿ ಇಸ್ರೇಲ್ ಲೆಬನಾನ್ ಮೇಲೆ ದಾಳಿಯನ್ನು ನಡೆಸುತ್ತೆ. ಈ ವಿಚಾರದಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳ್ತಾರೆ, ಇಸ್ರೇಲ್ಗೆ ನಾನು ಯುದ್ಧವನ್ನ ನಿಲ್ಲಿಸಿ ಅಂತ ಹೇಳ್ತೀನಿ, ಮಾತುಕತೆಯನ್ನ ಮುಂದುವರ್ಸೋಣ ಅಂತ. ಬಟ್ ಅಮೆರಿಕ ಮಾತನ್ನ ಯಾವುದೇ ಕಾರಣಕ್ಕೂ ಕೂಡ ಇಸ್ರೇಲ್ ಪರಿಗಣಿಸಲ್ಲ. ನೆತನ್ಯಾಹು ಡಿಸಿಷನ್ ಏನೋ ಅದೇ ಫೈನಲ್ ಆಗಿರುತ್ತೆ ಅಲ್ಲಿ. ಸೊ ಹಾಗೆ ಯುದ್ಧ ಮುಂದುವರಿಯುತ್ತೆ. ಮತ್ತೆ ಹಾರ್ಮುಜ್ ಬಂದ್ ಆಗುತ್ತೆ. ಅಮೆರಿಕ ಹೇಳುತ್ತೆ ಹಾರ್ಮುಜ್ ಅನ್ನ ದಿಗ್ಬಂಧನ ಮಾಡಿಬಿಟ್ಟಿದೀವಿ, ನಮ್ಮ US ಸೈನಿಕರು ಅಲ್ಲೆಲ್ಲ ಸಹಿತ ಇದ್ದಾರೆ, ಸಂಪೂರ್ಣವಾಗಿ ದಿಗ್ಬಂಧನ ಆಗ್ಬಿಟ್ಟಿದೆ ಅನ್ನುವಂಥ ನಿಟ್ಟಿನಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮಾತಾಡ್ತಾರೆ. ಇದೀಗ 10 ದಿನಗಳ ಕಾಲ ಯುದ್ಧಕ್ಕೆ ವಿರಾಮವನ್ನ ಕೊಟ್ಟಿರುವಂಥದ್ದು ಇಸ್ರೇಲ್. ಈ 10 ದಿನದಲ್ಲಿ ಏನಾಗ್ಬೋದು? ಮಾತುಕತೆ ಆಗುತ್ತಾ? ಸಂಧಾನ ಆಗುತ್ತಾ? ಯುದ್ಧ ನಿಲ್ಲುತ್ತಾ? ಗೊತ್ತಿಲ್ಲ. ಬಟ್ ಇಲ್ಲಿ ಒಪ್ಪಂದಗಳಿದಾವಲ್ವಾ, ಅದನ್ನ ಯಾವ ದೇಶವೂ ಸಹಿತ ಒಪ್ಕೊಳ್ಳುವಂಥ ಸಿಚುವೇಶನ್ಸ್ ಅಲ್ಲಿ ಇಲ್ಲ. ಇರಾನ್ನ ಒಪ್ಪಂದಗಳು ಕೂಡ ಹಾಗೆ ಇದ್ದಾವೆ, ಅಮೆರಿಕ ಒಪ್ಪಂದಗಳು ಕೂಡ ಹಾಗೆ ಇದ್ದಾವೆ. ಅಮೆರಿಕ ಒಪ್ಪಂದನ ಇರಾನ್ ಒಪ್ಪಲ್ಲ, ಇರಾನ್ನ ಒಪ್ಪಂದಗಳನ್ನ ಅಮೆರಿಕ ಒಪ್ಪಲ್ಲ. ಅದ್ರ ಮಧ್ಯೆ ಇಸ್ರೇಲ್ ಯಾವ ಡಿಸಿಷನ್ ಅನ್ನ ತೆಗೆದುಕೊಳ್ಳುತ್ತೆ? ಇಸ್ರೇಲ್ ನಿಲುವೇನಂತ ಅಂದ್ರೆ ನ್ಯೂಕ್ಲಿಯರ್ ಅನ್ನ ಸಂಪೂರ್ಣವಾಗಿ ಬಂದ್ ಮಾಡಬೇಕು, ಅದನ್ನ ತಯಾರು ಮಾಡಬಾರ್ದು, ಸಂಪೂರ್ಣವಾಗಿ ನಿಲ್ಲಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇಸ್ರೇಲ್ನ ನಿಲುವಿರುವಂಥದ್ದು. ನ್ಯೂಕ್ಲಿಯರ್ ಏನಾದರೂ ಇವರು ತಯಾರು ಮಾಡಿ 100%ಗೆ ಹೋಗಿ ತಲುಪಿಬಿಟ್ರೆ ನಮಗಿಂತಾನು ಇವರು ಪ್ರಬಲರಾಗ್ತಾರೆ ಇರಾನ್ನವರು. ಮುಂದಿನ ದಿನಗಳಲ್ಲಿ ಯುದ್ಧ ಆರಂಭ ಆಯಿತು ಅಂತ ಅಂದಾಗ ನಾವು ಅದೇ ಕಾರಣಕ್ಕೆ ಸೋಲನ್ನ ಅಪ್ಪಬೇಕಾಗುತ್ತೆ, ಸಂಪೂರ್ಣವಾಗಿ ನಾಶ ಮಾಡುವಂಥ ಶಕ್ತಿ ಬರುತ್ತೆ ಇರಾನ್ಗೆ. ಹಾಗಾಗಿ ನ್ಯೂಕ್ಲಿಯರ್ ತಯಾರು ಮಾಡುವಂಥದ್ದನ್ನ ಸಂಪೂರ್ಣವಾಗಿ ನಿಲ್ಲಿಸಬೇಕು. ಅದಕ್ಕೆ ಅಲ್ವಾ ಆಯ್ತುಲ್ಲಾ ಖಮೈನಿ ಹೇಳ್ತಾ ಇರುವಂಥದ್ದು, ಇಸ್ರೇಲ್ ಮ್ಯಾಪಲ್ಲಿ ಇರಬಾರ್ದು, ಅಷ್ಟು ಮಟ್ಟಿಗೆ ಅದನ್ನು ಮುಗಿಸಿಬಿಡಬೇಕು ಅನ್ನುವಂಥ ನಿಲುವು ಖಮೈನಿದಿರುತ್ತೆ. ಬಟ್ ಈಗ ಒಂದು ಕಡೆ ಮುಜ್ತಬಾ ಖಮೇನಿ
ಮುಂದಿನ ದಿನಗಳಲ್ಲಿ ಇದು ಇಷ್ಟಕ್ಕೆ ಶಾಂತಿ ಆಗ್ಬಿಡುತ್ತಾ ಅಂತ ನೋಡಿದ್ರೆ ಇಡೀ ಫ್ಯಾಮಿಲಿಯನ್ನು ಕಳ್ಕೊಂಡು ಕೂತಿದ್ದಾರೆ ಅಲ್ಲಿ ಮುಸ್ತಾಬಾ ಕಮೈನಿ. ತಂದೆ, ತಾಯಿ, ಹೆಂಡತಿ, ಮಕ್ಕಳು, ಇಡೀ ಕುಟುಂಬ ಎಲ್ಲವನ್ನ ಕಳ್ಕೊಂಡಿರುವಂಥದ್ದು. ಬಟ್ ಇದರ ಸೇಡು ಮುಂದಿನ ದಿನಗಳಲ್ಲಿ ಇಸ್ರೇಲ್ ಮೇಲೆ ನಡೆಯುವಂಥ ಚಾನ್ಸಸ್ ತುಂಬ ಇದೆ.